ನಮಸ್ಕಾರ ಸ್ನೇಹಿತರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಾಪುರ. ಇದು ಐತಿಹಾಸಿಕ ದೇವಸ್ಥಾನ. ಇಲ್ಲೇ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಒಳಗಡೆ ಹೇಗೆಲ್ಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಆತ್ಮೀಯ ಬಂಧುಗಳೆಲ್ಲ ಅನಂತ ನಮಸ್ಕಾರಗಳು. ನಾನು ನಿಮ್ಮ ಅಣ್ಣಪ್ಪ ಆಚಾರ್. ನಾನೊಬ್ಬ ಕಲಾವಿದನಾಗಿ ಕಲೆ, ಆಚಾರ, ವಿಚಾರ, ಶಿಲ್ಪಕಲೆ, ಸಾಹಿತ್ಯ, ಚಿತ್ರರಂಗದ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಅಲ್ಲಿದ್ದು ಈಗೋ ಈ ಸ್ಥಿತಿಗೆ ನಾನು ಯೂಟ್ಯೂಬ್ ಲೋಕದಲ್ಲಿ ಸಣ್ಣ ಹೆಜ್ಜೆ ಇಡುತ್ತಾ ಇದ್ದೇನೆ. ನನಗೆ ಪುರಾತನ ಇತಿಹಾಸ ಸಮಗ್ರವಾಗಿ ಗೊತ್ತಿಲ್ಲದಿದ್ದರೂ ಸಣ್ಣ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಅಣ್ಣಪ್ಪ ಆಚಾರ್. ನನ್ನದೇ ಶೈಲಿಯಲ್ಲಿ ನಾನೊಬ್ಬ ಕಲಾವಿದನಾಗಿ ನಾನು ಕಂಡಂತೆ ಹೇಳುತ್ತಾ ಸಾಗುವ. ಬನ್ನಿ. ಇವತ್ತು ನಾನು ಕೆಲಸದ ನಿಮಿತ್ತ ತರೀಕೆರೆಗೆ ಹೊರಟೆ. ಜಯತಿ ಶಿವಶಾಸನಂ ಭೂಚರ ಕೇಚರ ದಿವಿಜ ರಾಜ ಮುಕುಟಾರೂಢಂ ಧರ್ಮ ಪ್ರಸಾದ ವರ್ಧಿತ ಲಕ್ಷ್ಮೀ ನಿತ್ಯ ಪ್ರದಾಯಕಂ ಜಗತಿ ಶ್ರೀಮತ್ ಸೇನಾದಿನಾಥೋ ತಮನಂ ಅಮಿತನಂ ರಕ್ಷಿ ಸ್ತುತಿರ್ಗೆ ತಾರ ಗೌರಿ ಮುಗ್ಧ ಸ್ನಿಗ್ಧ ಮಂದ ಸ್ಮಿತ ನಾರದ ಮೃಸರಣ ರಸ ವ್ಯಕ್ತ ಗೀತಾಮೃತ. ಹೀಗೆ ನೂರಾರು ಸಾಲುಗಳ ಶಾಸನ ಇಲ್ಲಿ ಇದೆ. ಆ ಕ್ಷೇತ್ರದ ಸಂಪೂರ್ಣ ನನಗೆ ತಿಳಿದಂತೆ, ನನ್ನ ಕಣ್ಣಿಗೆ ಕಂಡಂತೆ ವರ್ಣನೆಗೆ ನಿಲುಕಿದಷ್ಟು ವಿಶ್ಲೇಷಣೆ, ವಿವರಣೆ ಕೊಡುತ್ತಾ ಹೊರಟಿದ್ದೀನಿ. ಬನ್ನಿ ಸ್ನೇಹಿತರೆ, ನೋಡೋಣ ಹೇಗಿದೆ ಅನ್ನೋದು. ದ ಹೀರೋ ಆಫ್ ಸ್ಟೋನ್ ಎಂದೇ ಖ್ಯಾತಿ ಹೊಂದಿದೆ ಅಮೃತಾಪುರ. ಕರ್ನಾಟಕ ಶಿಲ್ಪಕಲೆ, ವಾಸ್ತುಶಿಲ್ಪ, ಧಾರ್ಮಿಕ, ಆಧ್ಯಾತ್ಮಿಕ, ಆರ್ಥಿಕವಾಗಿ ಗುರುತಿಸಿಕೊಂಡಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಇಡೀ ಭಾರತದ ತುಂಬ ಹೊಯ್ಸಳರು, ಚಾಲುಕ್ಯರು, ಕದಂಬರು, ಗಂಗರು, ಆದಿಲ್ ಶಾಹಗಳು, ಸುಲ್ತಾನರು, ಪೇಶ್ವೆಗಳೆಲ್ಲ ಆಳಿ ಹೋದರು. ಅವರವರ ಕಾಲಘಟ್ಟದಲ್ಲಿ ಹಲವಾರು ದೇವಾಲಯಗಳು, ಮಂದಿರಗಳು, ಮಸೀದಿಗಳು, ಬಸದಿಗಳೆಲ್ಲ ನಿರ್ಮಾಣವಾದವು. ಆಯಾ ಕಾಲಘಟ್ಟದಲ್ಲಿ ಧರ್ಮದ ಆಚಾರ ವಿಚಾರಗಳು ಉತ್ತುಂಗದಲ್ಲಿದ್ದಾಗ, ಇನ್ನೊಂದು ರಾಜ್ಯರು ಬಂದಾಗ ಆ ದೇವಸ್ಥಾನಗಳು ಅಳಿವು ಉಳಿವು ಆಗಿ ಈಗಲೂ ನಿಂತ್ಕೊಂಡಿದೆ ಅಂದರೆ ಅಚ್ಚರಿ ವಿಷಯ ಅಲ್ಲದೆ ಮತ್ಯಾವುದೂ ಇಲ್ಲ. ಹಲವು ರಾಜ್ಯರ ಯುದ್ಧಗಳು, ಶಿಲ್ಪಗಳ ಭಗ್ನಗೊಳ್ತಾ ಇದ್ದರು. ಕಾಲದ ಹೊಡೆತಕ್ಕೆ, ಮಳೆ, ಚಳಿ, ಬಿಸಿಲಿಗೆ ಹೊಡೆತಕ್ಕೂ ಹಾಗೆಯೇ ನಿಂತ್ಕೊಂಡಿದೆ ಅಂದರೆ ಅಚ್ಚರಿ ವಿಷಯ ಅಲ್ಲದೆ ಮತ್ಯಾವುದೂ ಇಲ್ಲ. ಇತ್ತೀಚಿನ ಕಲಿಯುಗದ ಕಾಲಘಟ್ಟದಲ್ಲಿ ಮೌಢ್ಯ ತುಂಬಿದ ಈ ಜಗತ್ತಿನೊಳಗೆ ಹಲವಾರು ಜನರ ನಂಬಿಕೆಯಂತೆ ಹಿಂದಿನ ಕಾಲಘಟ್ಟದಲ್ಲಿ ವೈಭವಪೂರಿತ ಜೀವನ ನಡೆಸಿದಂಥ ರಾಜ ಮಹಾರಾಜರು ದೇವಸ್ಥಾನಗಳನ್ನು ಕಟ್ಟುವಾಗ ನಿಧಿಗಳನ್ನು ಇಡುತ್ತಾ ಇದ್ದರು ಅನ್ನುವ ಈಗಿನ ಜನರ ಕಲ್ಪನೆಗೆ ಅದೆಷ್ಟೋ ದೇವಸ್ಥಾನಗಳು ನಿಧಿಯ ಕಳ್ಳ ಕಾಕರ ಅವರ ಕಣ್ಣಿಗೆ ಸಿಕ್ಕಿತೋ ಸಿಗದೆಯೋ ಯಾರಿಗೆ ಗೊತ್ತೇ ಇಲ್ಲ. ಇಡೀ ದೇವಾಲಯಗಳನ್ನು
ಬುಡಮೇಲ ಮಾಡಿದಂಥ ನಿದರ್ಶನಗಳು ಕಣ್ಣಿಗೆ ಕಾಣುತ್ತಿವೆ. ಹಲವಾರು ದೇವಸ್ಥಾನಗಳ ಗರ್ಭಗೃಹದ ಶಿವಲಿಂಗಗಳು ವೈಷ್ಣವ, ಶೈವ, ಬಸದಿಗಳು ಯಾವುದು ಬಿಡದೆ ನಿಧಿಯ ಆಶೆಗಾಗಿ ಬುಡಮೇಲೆ ಮಾಡಿದ ಅಂಥ ಕಾಲಘಟ್ಟದಲ್ಲಿ ಈಗಲೂ ಕೂಡ ಇವತ್ತೇ ಕೆತ್ತನೆಯಾಗಿ ನಿಂತಿದೆ ಅನ್ನೋ ಒಂದು ಹಾಗೆ ಅಮೃತಾಪುರದ ಅಮೃತೇಶ್ವರ ದೇವಸ್ಥಾನ ಅಜರಾಮರವಾಗಿ ನಿಂತ್ಕೊಂಡು ಬಿಟ್ಟಿದೆ. ಅದಕ್ಕೆ ದ ಹೀರೋ ಆಫ್ ಸ್ಟೋನ್ ಎಂದೇ ಖ್ಯಾತಿ ಪಡೆದಿದೆ. ಯಾಕೆ ಇಷ್ಟು ದೊಡ್ಡದು ಅಂತ ಹೆಸರಿದ್ರೆ, ಅತಿ ಎತ್ತರದ ಶಾಸನ ತರೀಕೆರೆಯ ತಾಲೂಕಿನ ಅಮೃತಾಪುರದಲ್ಲಿ ಎದ್ದು ನಿಂತ್ಕೊಂಡಿದೆ. ಆಸಕ್ತರನ್ನು, ಧಾರ್ಮಿಕರನ್ನು ಹಾಗೂ ನೋಡುಗರನ್ನು ಸೆಳೆಯುತ್ತಿದೆ. ಅಮೃತಾಪುರಕ್ಕೆ ತರೀಕೆರೆ ಏರಿ ಮೇಲೆ 3 ಕುರಿ ಮೇಯುತ್ತಿತ್ತು ಮಾತಿನಂತೆ ಕರ್ನಾಟಕದ ಕಲೆಗೆ ಕೈ ಬೀಸಿ ಕರೀತಿದೆ ಅಮೃತಾಪುರ. ಹೊಯ್ಸಳರ ರಾಜ ವೀರ ಬಲ್ಲಾಳ ಪರಾಕ್ರಮ ಶೌರ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ದ ಹೀರೋ ಆಫ್ ಸ್ಟೋನ್ ಅಂದರೆ ಶಾಸನ. ವೀರ ಬಲ್ಲಾಳನ ಸಮರ್ಥ ಸೇನಾಧಿಪತಿಯಾದ ಅಮೃತ ದಂಡನಾಯಕ ಈ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಎಂದು ಶಾಸನಗಳು ಸಾರಿ ಸಾರಿ ಹೇಳುತ್ತಿವೆ. ಅವನ ಹೆಸರಿನಿಂದಲೇ ಅಮೃತಾಪುರ ಅಮೃತೇಶ್ವರ ಎಂದೇ ಖ್ಯಾತಿ ಪಡೆದಿತ್ತು. ಈಗಲೂ ಕೂಡ ಅಮೃತಾಪುರ ಎಂದೇ ನಾಮಕರಣದಲ್ಲಿ ಕಂಗೊಳಿಸುತ್ತಾ ಇದೆ ತರೀಕೆರೆಯ ತಾಲೂಕಿನ ಅಮೃತಾಪುರ. ಕ್ರಿಸ್ತಶಕ 1196ರಲ್ಲಿ ನಿರ್ಮಾಣವಾದಂಥ ಈ ಶಿವನ ದೇವಸ್ಥಾನಕ್ಕೆ ಇಷ್ಟೇಕೆ ದೊಡ್ಡ ಶಾಸನ ಅಂದರೆ, ತಾನು ಕಟ್ಟಿದಂಥ ಆ ಶಿವನ ದೇವಸ್ಥಾನ ಅಮೃತೇಶ್ವರನೆಂದೇ ನಾಮಕರಣಗೊಂಡಿತ್ತು. ಶಿವನ ಬಗ್ಗೆ ವರ್ಣನೆ, ರಾಜನ ಪರಾಕ್ರಮದ ಸಾಲುಗಳು, ಯಾವ ಕಾರಣಕ್ಕಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ, ಯಾರಿಗಾಗಿ ಮಾಡಿದ, ಎಷ್ಟು ದಾನಗಳನ್ನು ಮಾಡಿದ, ಎಲ್ಲ ಮಹಾಭಾರತ ಹಾಗೂ ದೇವಾನುದೇವತೆಗಳ ಸ್ತುತಿ ಇರುವಂಥ ಅತಿ ದೊಡ್ಡ ಶಾಸನ ಇದಾಗಿದೆ. ಅತ್ಯಂತ ಸೂಕ್ಷ್ಮ ಹೊಯ್ಸಳ ಶೈಲಿಯ ಶಿಲ್ಪ ದೇವಸ್ಥಾನ ಯಾವುದಂದರೆ ಅಮೃತಾಪುರ. ಅತ್ಯಂತ ಸೂಕ್ಷ್ಮ ಕೆತ್ತನೆ, ಹಲವಾರು ವಿಭಿನ್ನ ಶಿಲ್ಪ ನೋಡುತ್ತೇವೆ. ಅಮೃತಾಪುರದಲ್ಲಿ ರಾಮಾಯಣ, ಮಹಾಭಾರತ ದೃಶ್ಯ ಕಾವ್ಯಗಳನ್ನೇ ಸೆರೆ ಹಿಡಿದಂತೆ, ಕಣ್ಣಿಗೆ ಕಟ್ಟುವಂತೆ ಇಲ್ಲಿ ಶಿಲ್ಪಗಳ ಕೆತ್ತನೆಯಾಗಿದೆ. ಕಣ್ಣು ಬರಲಿಕ್ಕೆ ನೀವು ಕೂಡ ಬರಬಹುದು. ನೋಡಲಿಕ್ಕೆ ಒಂದು ದಿನ ಸಾಲದು, 2 ಕಣ್ಣು ಸಾಲದು, 1000 ಕಣ್ಣುಗಳನ್ನು ಮಾಡಿಕೊಂಡು ನೀವು ಬರಬೇಕಾಗತ್ತೆ. ಅಂದರೆ ಒಂದು ದಿನಕ್ಕೆ ಮುಗಿಯಲಾರದಂಥ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ಆ ಹಿಂದೆ ಎಷ್ಟು ತಾಳ್ಮೆ, ಜಾಣ್ಮೆ, ಎಷ್ಟು ಕೌಶಲ್ಯ ಇತ್ತು, ಎಷ್ಟು ದಿನ, ಎಷ್ಟು ವರ್ಷ ನಿರ್ಮಾಣ ಆಗಿದೆ ಅನ್ನೋದು ಈ ಶಿಲ್ಪಕಲೆ ನೋಡಿದ ಮೇಲೆ ನಮಗೆ ಅರ್ಥ ಆಗತ್ತೆ. ಎಷ್ಟು ತಾಳ್ಮೆ ಇತ್ತು, ಎಷ್ಟು ವರ್ಷ ಕೆತ್ತನೆ ಮಾಡಿದ್ದಾರೆ ಅಂತೇಳಿ. ಹಾಗಾದರೆ ಇದನ್ನು ನಿರ್ಮಿಸಿದಂಥ ಎಷ್ಟು ಶಿಲ್ಪಕಾರರಿರಬಹುದು? ಎಷ್ಟು ವರ್ಷವರೆಗೆ ಈ ನಿರ್ಮಾಣ ಕಾರ್ಯ ಮಾಡಿದರು? ಅವರ ಕೈಯಲ್ಲಿ ಶಿಲ್ಪಗಳು ಮೃದುತ್ವವಾಗಿದ್ದವ ಅಥವಾ ಯಾವುದ ಪವಾಡಗಳು ನಡೆದವ ಅನ್ನೋದು ಈಗಲೂ ಕೂಡ ಇಂದಿನ ವಿಜ್ಞಾನ ಲೋಕಕ್ಕೆ ಸವಾಲಾಗಿ ನಿಂತಿದೆ. ಯಾವುದೇ ಉಪಕರಣವಿಲ್ಲದೆ, ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ ಇಷ್ಟೆಲ್ಲ ಕೆತ್ತನೆ ಮಾಡಿದರೆ ಈ ಯಂತ್ರಗಳು ಕೂಡ ನಾಚುತ್ತಿವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮತ್ತೊಂದು ದೇವಸ್ಥಾನದ ವಿಶಿಷ್ಟ ವಿಭಿನ್ನ ಶೈಲಿಯ ಶಿಲ್ಪಕಲೆ, ಇತಿಹಾಸಗಳನ್ನು, ಆಧ್ಯಾತ್ಮಿಕ ದೇವಸ್ಥಾನಗಳ ಎಲ್ಲವೂ ತೋರಿಸ್ತೀನಿ. ಆಯಾ ಕಾಲಘಟ್ಟದಲ್ಲಿ ನಿಮಗೆಲ್ಲವೂ ನೋಡಲಿಕ್ಕೆ ಸಿಗತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕನನ್ನು ಒತ್ತಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರುವಂಥ ನಿಮ್ಮ ಆತ್ಮೀಯರಿಗೆಲ್ಲ ಇದನ್ನು ಕಳಿಸಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ತಪ್ಪುಗಳಾದಲ್ಲಿ ತಿದ್ದಿಕೊಂಡು ನಡಿವೆ. ನಾನೇ ಅಣ್ಣಪ್ಪ ಆಚಾರ್.